ಟೈಮ್ 7 ಗಂಟೆ ಆಗ್ತಾಯಿದೆ. ಬೆಳಗ್ಗೆ ಇವತ್ತು ನಾನ್ ವೆಜ್ ಡೇ. ನೆನ್ನೆ ಎಲ್ಲ ಡೇ ಹೆಂಗಿತ್ತು ಅಂತ ನೋಡಿದ್ದೀರಾ. ಸೊ ನೋಡಿ, ನಮ್ಮಮ್ಮನೇ ಕೆಲಸ ಶುರು ಮಾಡಿದ್ದಾರೆ. ಅಪ್ಪ ಹಾಲು ತಗೊಂಡು ಚಿಕನ್ ತಗೊಂಬರ್ತೀನಿ ಹೋಗೋದು. ಇವನು ನೋಡಿ ಸುಜಿತ್ ನೋಡಿ, ಅಪ್ಪೋ ಸುಜಿತ್ ಹಿಡಿಯೋದೇ ದೊಡ್ಡ ಸಾಹಸ ಆಗ್ಬಿಡುತ್ತೆ ನೋಡಿ. ಬೆಳಗ್ಗೆ ನೀರಾಗ ಹಾಕ್ತಾನೆ, ಈಗ ಬೀಳುತ್ತೋ ಅದೇ ನೀರೆಲ್ಲ ಚೆಲ್ಲಿದ್ರೆ ಅಜ್ಜಿ ಒದ ಕೊಡುತ್ತೆ ನೋಡೀಗ. ನೋಡಿ ಮಟನ್ ಎಲ್ಲ ಕಟ್ ಮಾಡಿದ್ದಾರೆ. ಎಲ್ಲ 30 kg ಮಟನ್ ಬಂದಿದೆ. ಅದರಲ್ಲಿ 5 kg ಚರ್ಬಿನೇ ಬಂದಿದೆ. ಎಲ್ಲಾಯ್ತು ಮಟನ್ ರೋಯ್ತಾ? ಎಲ್ಲಿಟ್ಟಿದ್ದೀರ? ಸೊ ನಾವು ಕಟ್ ಮಾಡಿರೋದೆಲ್ಲ ಏನು ವೀಡಿಯೋ ಮಾಡಿಲ್ಲ, ಯಾಕೆಂದರೆ ನಾನು ನಿದ್ದೆ ಹೋಗ್ಬಿಟ್ಟಿದ್ದೆ, ಸಾಕಾಗ್ಬಿಡ್ತು ನೆನ್ನೆ ಎಲ್ಲ ಒಬ್ಬಟ್ಟು ತಟ್ಟಿ. ಅದಕ್ಕೆ ಎಲ್ಲ ರೆಡಿ. ಮಟನ್ನು ಫುಲ್ ರೆಡಿ. ಅಪ್ಪ ದೇವ, 30 kg ಮಟನ್ನು, 10 kg ಚಿಕನ್ನು, ಅದು ಬ್ಲೆಡ್ಡು ಎಲ್ಲ ರೆಡಿ ಮಾಡಿ ಇಟ್ಟೈತೆ ನಮ್ಮಮ್ಮ. ಇನ್ನೇನು ಭಟ್ರು ಬರಬೇಕು. ಕೊತ್ತಂಬರಿ ನೋಡಿ ಫ್ರೆಶ್ಶಾಗಿ ಕಿತ್ಕೊಂಬಂದಿರೋದು. ಸೊ ಎಲ್ಲರೂ ಎದ್ದಿದ್ದೀವಿ. ಸ್ವಲ್ಪ ಟೀ ಮಾಡಬೇಕು. ಸೊ ನೆನ್ನೆ ಎಲ್ಲ ಜಾಸ್ತಿ ನಂಗೆ ವೀಡಿಯೋ ತಗೊಳಕ್ಕಾಗಿಲ್ಲ, ಯಾಕೆ ಅಂತಂದರೆ ಊಟಕ್ಕಿಡೋದು, ಅಡುಗೆ ಮಾಡೋದು, ನಾನೇನು ಇಲ್ಲಿ ಬಂದರೆ ನಾನೇನು ಫ್ರೀಯಾಗಿರೋಂಗಿಲ್ಲ. ಇಲ್ಲೂ ಕೆಲಸ ಬೇಜಾನಿರುತ್ತೆ ನನಗೆ. ಒಬ್ಬಟ್ಟೆಲ್ಲ ತಟ್ಟಿ ಅಜ್ಜಿ ಹತ್ರ ಅದೇ ತಿನ್ಕೊ. ಇವಾಗ ಟೀ ಮಾಡಬೇಕು. ಇವಾಗ ನಮ್ಮ ಸೂಜಮ್ಮ ನೋಡಿ, ಗುಂಡಮ್ಮನ ಎಲ್ಲಿ ಹೋದ್ರು ತೀಟಿ. ನಮ್ಮದು ಸಣ್ಣದು ಪಿಟಾರಿ ಇನ್ನೂ ಎದ್ದಿಲ್ಲ. ನಮ್ಮ ಸೂಜು ಎಷ್ಟು ಹೊಟ್ಟೆ ಉರ್ಕ ಅಂತಂದರೆ ಕ್ವಾಟ್ಲೆ ಕೊಟ್ಟಿರೋದು. ಯಾಕೆ ಅಂದರೆ ನಮ್ಮ ಅಣ್ಣನ ಪಾಪು ಸಣ್ಣದೈತಲ್ಲ, ಅದನ್ನ ಎತ್ಕೊಳಂಗಿಲ್ಲ. ಒಂದು ಭಾರಿ ಜಲಸ್ ಬಂದ್ಬಿಡುತ್ತೆ ಅವನಿಗೆ. ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಸಣ್ಣ ಪಾಪುನ ಚೆಲ್ಲಿರೆ ಸರಿಗೆ ಬೀಳ್ತಾವದೆ. ಇನ್ನು ಮಧ್ಯರಾತ್ರಿ 12 ಗಂಟೆಗೆ ಮರಿ ಕಟ್ ಮಾಡಿದರು. ಸೊ ನನಗೇನು ಎಚ್ಚರ ಇರಲಿಲ್ಲ, ನನಗೆ ಬಂದು ಸಾಕಾಗಿತ್ತು, ಮಲಗಿಬಿಟ್ಟೆ. ಸೊ ರೋಹಿತು ಮತ್ತು ನಮ್ಮ ಅಪ್ಪ ಇಬ್ಬರು ಸೇರಿಕೊಂಡು, ಬೇರೆಯವರು ಬಂದಿದ್ದರು ಮರಿ ಕಟ್ ಮಾಡ್ಕೊಡೋಕ್ಕೆ. ಸೊ ಅವ್ರ ಜೊತೆ ಸೇರಿಕೊಂಡು ಸೊ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ರು. ಭಟ್ರು ಬಂದಿದ್ದರಿಂದ ಅಷ್ಟೊಂದು ರೇಚಿಗೆ ಇರಲಿಲ್ಲ. ಸೊ ಎಲ್ಲನೂ ಅವ್ರಿಗೆ ಕೊಟ್ಬಿಟ್ಟಿದ್ದೀವಿ, ಎಲ್ಲ ರೆಡಿ ಮಾಡ್ಕೊಳ್ಳಿ ಅಂತ. ಬೆಳಗ್ಗೆ ಎದ್ದಿದ ತಕ್ಷಣ ಮನೆಯವ್ರಿಗೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಬಂದು. ಶ್ವೇತಾ ಅವ್ರು ಬಂದಿದ್ರು ನಿನ್ನೆ ಬಟ್ಟೆ ಅಂಗಡಿ. ಶ್ವೇತಾ ಊಟಕ್ಕೆ ಅವ್ರು ಅದೇ ಹೇಳ್ತಾಯಿದ್ರು, ಒಮ್ಮೆ ಅವ್ರ ಪಾತ್ರೆ ತೊಳ್ದು ಹೇಳ್ತಿರ್ತಾರೆ. ಬಾಯಲ್ಲಿ ಹಾಲು ಕಾಸೋದು ಯಾರು ಪಾತ್ರೆ ಕೊಡು. ಅನ್ನ ಸುಳ್ಳು ನಿಮ್ಮ ಅಮ್ಮ ಪಾತ್ರೆ ತ್ವಾಳ್ ಎಳಿತಾ ಇದ್ರು. ನಿಮ್ಮ ಅಮ್ಮಗೆ ನಿಂತಿರಲ್ಲ ರಾತ್ರಿ ಎಲ್ಲ. ನಮ್ಮಮ್ಮ ಎದ್ದು ಬಾಗಿಲಿಗೆ ನೀರು ಹಾಕಿ ಎಲ್ಲ ಮಾಡ್ಕೊತಾ ಇದ್ರು. ಸೊ ಅಮ್ಮಂಗೆ ಎಲ್ಲ ಕೆಲಸ ರೇಚಿಗೆ ಆಗುತ್ತೆ ಅಂತ ಹೋದ ಸಲ ನಾಗರಬ್ಬ ಮಾಡಿದ್ವಿ ಅಲ್ವಾ, ಆವಾಗಿಂದ ಭಟ್ರಿಗೆ ಹೇಳ್ತೀವಿ, ಸ್ವಲ್ಪ ಈಸಿ ಆಗುತ್ತೆ, ಅಡುಗೆ ಮಾಡಿಟ್ಟು ಹೋಗ್ತಾರೆ. ಬಟ್ ಏನು ಅಂತ ಅಂದರೆ ಮುದ್ದೆ ಅಷ್ಟು ಬೇಗ ಮಾಡಿಸಲ್ಲ, 11 ಗಂಟೆಗೆ ಮಾಡಿ ಮುಗಿಸ್ಬಿಡ್ತಾರೆ. ಅದಕ್ಕೆ ಟೀ ಮಾಡೋಣ ಅಂತ ಬಂದೆ. ಇವತ್ತಂತೂ ಫುಲ್ ಬ್ಯುಸಿ. ವಿಡಿಯೋ ಎಷ್ಟು ತಗೊಳಕ್ಕೆ ಗೊತ್ತಿಲ್ಲ. ಊರೊಳಗಡೆ ಸಿಕ್ಕಾಬಟ್ಟೆ ರಾತ್ರಿ ರಶ್ಶು. ಅಂದರೆ 5 ವರ್ಷಕ್ಕೊಂದ್ಸಲ ಮಾಡ್ತಿರೋದ್ರಿಂದ ಫುಲ್ ರಶ್ ಅಂತೆ. ಆರತಿ ಎಲ್ಲ ಮಧ್ಯಾಹ್ನನೇ ತೊಗೊಳ್ಳೋದ್ರೆ, ಆಮೇಲೆ ಬಾರೆ ಮೇಲಕ್ಕೆ ಮಂಗಳವಾರನೇ ದೇವ್ರು ಬರುತ್ತೆ. ನಮ್ಮಮ್ಮವ್ರು ಹೋಗಿದ್ರಂತೆ. ದೇವ್ರು ನೋಡೋಕ್ಕೆ ಅವಕಾಶ ಇಲ್ಲ ಅಂತ, ಅಷ್ಟು ರಶ್ಶು. ಅಂದರೆ ಮೆಚೂರ್ಡ್ ಆಗಿಲ್ದಿದ್ದು ಹುಡುಗಿ ಮೇಲೆ ಒರೆಸ್ತಾರೆ ಆಲ್ಕೊಂಬೆ ಅನ್ನೋನ್ನ. ದೇವ್ರು ಬಂದು ಕಳ್ಶದ ಮೇಲೆ ಬರುತ್ತೆ. 7 ಗಂಟೆಗೆ ಎಕ್ಸಾಕ್ಟ್ 7 ಗಂಟೆಗೆ ಏನು ಭಟ್ರು ಬಂದರು. ಸೊ ನಮ್ಮಮ್ಮ ಬೇಗ ಹೋಗಿ ನಮ್ಮ ಚಿಕ್ಕಪ್ಪ ಅವ್ರ ಮನೇಲಿ ಕೊತ್ತಂಬರಿ ಸೊಪ್ಪೆಲ್ಲ ಬೆಳೆದಿದ್ದಾರೆ. ಫ್ರೆಶ್ಶಾಗಿ ನಮ್ಮ ಅಮ್ಮ ಹೋಗಿ ಎಲ್ಲ ಕಿತ್ಕೊಂಬಂದು ಕೊಟ್ಟರು. ಆಲ್ರೆಡಿ ಭಟ್ರು ಕೆಲಸ ಶುರು ಮಾಡಿಬಿಟ್ಟಿದ್ದಾರೆ. ನಿಮಗೆ ಗೊತ್ತೇ ಇದೆ, ಸುಮಾರು ವೀಡಿಯೋಗಳಲ್ಲಿ ತೋರಿಸಿದ್ದೀನಿ. ನಮ್ಮ ಮನೆಗೆ ಬರೋ ಅಂಥ ಭಟ್ರು ಗುಬ್ಬಿನವ್ರೇ. ಒಳ್ಳೆ ಅಡುಗೆ ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು.
ಸೊ ನಾವು ಇನ್ನು ಮಟನ್ನು ಎಲ್ಲ ಕಟ್ ಮಾಡಿದ್ದಾಯಿತು. ಇಲ್ಲಿ ಅಮ್ಮ ರೋಹಿತ್ ಬೋಟಿ ಏನೋ ಕ್ಲೀನ್ ಮಾಡ್ತಾಯಿದ್ರು. ನಾನು ಹೇಳ್ತಾ ಇದ್ದೆ ಅವ್ರ ಕೈಲಿ ಅದು ಕ್ಲೀನ್ ಮಾಡಿಸೋದಲ್ವಾ ಅಂತ. ಸೊ ಇಲ್ಲ, ಎಲ್ಲ ಕ್ಲೀನ್ ಮಾಡಿದ್ರು. ಆ ಟೈಮಲ್ಲಿ ಬಿಸಿನೀರು ಇಡೋಕ್ಕಾಗಲಿಲ್ಲ, ಅರ್ಧ ಕ್ಲೀನ್ ಮಾಡಿಕೊಟ್ಟವ್ರೆ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮನೂ ರೋಹಿತ್ ಕ್ಲೀನ್ ಮಾಡ್ಕೊತಾಯಿದ್ದಾರೆ. ನಾನಿಲ್ಲಿ ಬಿಸಿನೀರು ಕುಡಿಯೋಣ ಅಂತ ನಮ್ಮ ಮನೆಯವ್ರಿಗೆ ಹಾಲೆಲ್ಲ ಕಾಯಿಸ್ಕೊಟ್ಟು, ಟೀ ಯಾರ್ಯಾರಿಗೆ ಬೇಕೋ ಅವ್ರಿಗೂ ಕಾಯಿಸ್ಕೊಟ್ಟು, ಭಟ್ರು ಬಂದಿದ್ರಲ್ಲ ಅವ್ರಿಗೂ ಸ್ವಲ್ಪ ಟೀ ಕಾಯಿಸ್ಕೊಟ್ಟು ನಾನು ಬಿಸಿನೀರು ಕುಡಿತಾ ಇಲ್ಲಿ ಕೂತಿದ್ದೀನಿ. ಎಷ್ಟು ಬೇಗ ಕ್ವಿಕ್ಕಾಗಿ ಅಡುಗೆ ಮಾಡ್ತಾರೆ ಅಂತ ಅಂದರೆ ಟೇಸ್ಟ್ ಅಂತೂ ಸೂಪರಾಗಿ ಮಾಡಿದರು. ಸೊ ಈ ಮೋಟಿ ನೋಡಿ ನಮ್ಮ ಪುಟಾಣಿ ನಮ್ಮ ಮನೆಯವ್ರನ್ನ ಚೆನ್ನಾಗಿ ಹಿಡ್ಕೊಂಬಿಟ್ಟಿದೆ. ಚೆನ್ನಾಗಿ ಆಟ ಆಡ್ತಾಳೆ. ಅವಳು ಚೂರು ಅಳೋದು ಇಲ್ಲ, ಅಯ್ಯೋ ಅನ್ಸೋದು ಇಲ್ಲ. ಅಷ್ಟು ಚೆನ್ನಾಗಿ ಆಟ ಆಡುತ್ತೆ. ಹೊಟ್ಟೆ ತುಂಬಿಸ್ಬಿಟ್ರೆ ಆಯಿತು. ಸೊ ಒಂದು ಖುಷಿ ಏನು ಅಂತಂದರೆ ಸರಿ ಇನ್ನೂ ತಿನ್ಸೋಕ್ಕೆ ಶುರು ಮಾಡಿರಲಿಲ್ಲ. ಮೊದಲನೇ ತುತ್ತು ಚಿನ್ನಮ್ಮ ನನ್ನ ಕೈಲೇ ತಿಂತು. ನಾನೇ ಸರಿ ಮಾಡಿ ತಿನ್ನಿಸಿದ್ದಾಯಿತು. ಆಟ ಆಡ್ತಾಯಿರ್ತಾರೆ. ನನಗಂತೂ ಈ ಸಣ್ಣ ಪುಟಾಣಿನ ಬಿಟ್ಟು ಬರೋಕ್ಕೆ ಮನಸ್ಸೇ ಇರಲಿಲ್ಲ. ಅಷ್ಟು ಚೆನ್ನಾಗಿ ಆಟ ಆಡ್ತಾಯಿತ್ತು. ಮಕ್ಕಳು ಮನೆಯಲ್ಲಿದ್ದರೆ ಅದೊಂಥರ ಖುಷಿನೇ ಬೇರೆ. ಸೊ ಹಬ್ಬದ ವಾತಾವರಣ ಹೀಗಿತ್ತು. ಕರಿಬೇವಿನ ಸೊಪ್ಪು ಬೇಕು, ಕಿತ್ಕೊಂಬಂದು ಕೊಡಿ ಅಂತ ಅಂದರು. ಇದ್ದರೆ ಕೊಡಿ ಅಂತ ಅಂದರು. ಅಂದರೆ ಬೆಳಗ್ಗೆ ಚಿತ್ರಾನ್ನ ಮಾಡೋಕ್ಕೆ ಹೇಳಿದ್ವಿ. ಹೇಗೂ ಹಿಂದಿನ ದಿವಸ ಪುಳಿಯೋಗರೆ ಮಾಡಿದ್ರು, ಗೊಜ್ಜಿತ್ತು. ಬಟ್ ಚಿತ್ರಾನ್ನ ಮಾಡಿಸೋಣ ಅಂತ ಹೇಳಿ ಚಿತ್ರಾನ್ನ ಮಾಡಿಸಿದ್ವಿ. ಇನ್ನು ಒಬ್ಬಟ್ಟಿತ್ತು, ತಿನ್ನೋ ಅಂಥವ್ರಿಗೆಲ್ಲ ಒಬ್ಬಟ್ಟು ಹಾಕ್ಕೊಟ್ಟೆ. ಚಿತ್ರಾನ್ನ ಬೇಗ ರೆಡಿ ಮಾಡಿಕೊಟ್ರು. ನಾನು ಎಣ್ಣೆಗೆಲ್ಲ ಹಪ್ಪಳ ಎಲ್ಲ ಹಾಕಿಟ್ಟಿದ್ದೆ. ಮತ್ತು ರಾತ್ರಿ ಬಜ್ಜಿ ಇನ್ನೂ ಮಿಕ್ಕಿತ್ತು, ಅದನ್ನು ಬಿಸಿಗೆ ಹಾಕಿ ಎಲ್ರಿಗೂ ಕೂಡ ಚಿತ್ರಾನ್ನ ಬಡಿಸಿ ನೆಂಚಕ್ಕೆಲ್ಲ ಅದನ್ನೇ ಕೊಟ್ವಿ. ಸೊ ಎಲ್ಲರೂ ಒಂದು ಕಡೆಯಿಂದ ಕೂತ್ಕೊಂಡು ತಿಂಡಿ ಎಲ್ಲ ತಿನ್ಕೊಂಡ್ರು. ಸೊ ನೋಡಿ ಮಾಡ್ತಾಯಿದ್ದಾರೆ. ಎಷ್ಟು ಕ್ವಿಕ್ಕಾಗಿ ಮಾಡ್ತಾರೆ ಅಂದರೆ ಗೊತ್ತಾಗೋದೇ ಇಲ್ಲ ಎಷ್ಟು ಬೇಗ ಮಾಡ್ತಾರೆ ಇವರು ಅಡುಗೆಗಳು ಅಂತ. ಬಟ್ ಟೇಸ್ಟ್ ಅಂತೂ ಸೂಪರಾಗಿ ಮಾಡಿದರು. ಬಂದಿದ್ದವರೆಲ್ಲ ಅದೇ ಹೇಳ್ತಾಯಿದ್ರು, ಇವ್ರ ಮನೇಲಿ ಸಾಂಬಾರು ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ತಾಯಿದ್ರು. ಸೊ ತುಂಬ ಚೆನ್ನಾಗಿ, ಸುಮ್ಮನೆ ಹೇಳೋದಲ್ಲ, ತುಂಬ ಚೆನ್ನಾಗಿ ಮಾಡಿದರು ಅಡುಗೆ ಮಾತ್ರ. ಸೊ ಕ್ವಿಕ್ಕಾಗಿ ಕೂಡ ಮಾಡಿದರು. ನಾನು ಇಷ್ಟು ಬೇಗ ಅಡುಗೆ ಮುಗಿದೋಯ್ತಾ ಅಂತ ಅಂದ್ಕೊಂಡೆ. ಮಧ್ಯಾಹ್ನ 1 ಗಂಟೆ 1:15ಗೆಲ್ಲ ಊಟಕ್ಕೆ ಕೇಳಿದ್ವಿ. ಬಟ್ ಇವರು 11 ಗಂಟೆಗೆಲ್ಲ ಅಡುಗೆ ರೆಡಿ ಮಾಡಿ ಹೋಗ್ಬಿಟ್ರು. ಸೊ ಇದಾದಮೇಲೆ ಮುದ್ದೆ ಅವ್ರಿಗೆ ಬೇಡ ಮಾಡಬೇಡಿ, ತಣ್ಣಗಾಗ್ಬಿಡುತ್ತೆ, ನಾವೇ ಮಾಡ್ಕೋತೀವಿ ಅಂತ ಹೇಳಿದ್ವಿ. ಸೊ ಹೇಳಿದರೆ ಅದು ಮಾಡಿಟ್ಟು ಹೋಗ್ತಾಯಿದ್ರು. ಇವಾಗ ಟೈಮ್ ಒಂದು 12:30. ಸರಿ ಅಂತ ಹೇಳ್ಬಿಟ್ಟು ಮುದ್ದೆ ಆಡ್ಸೋಕ್ಕೆ ನಮ್ಮ ಅಮ್ಮನ ಕೈಲಿ ಆಗೋಲ್ಲ ಜಾಸ್ತಿ. ಕೈ ಬ್ರೆಸ್ಟ್ ಆಪ್ರೇಷನ್ ಆಗಿದೆ ಅಲ್ವಾ, ಹಂಗಾಗಿ. ಸೊ ಸರಿ ಅಂತ ನಾನೇ ಒಂದು 60 ಮುದ್ದೆ ಆದವು. ಆದರೂ 60 ಮುದ್ದೆ ಆದ್ರೂ ಸಾಲ್ಟೇಜ್ ಆಯಿತು. ಮತ್ತೆ ಇನ್ನೊಂದು ಸಲ ನೈಟ್ ಮಾಡಿದ್ವಿ ತಿರ್ಗಾ ಮುದ್ದೆನ. ಈಗ ಸದ್ಯಕ್ಕೆ ಒಂದು 50-60 ಮುದ್ದೆ ಆಯಿತು. ಸೊ ನಾನೇ ಆಡಿಸಿ ಸ್ವಲ್ಪ ಕುದಿ ಹಾಕಿ ಇಟ್ಟು ಆಮೇಲೆ ಮುದ್ದೆನ ಕಟ್ಟಿದ್ವಿ. ಸೊ ಭಟ್ರು ಬಂದಿರೋದ್ರಿಂದ ಅಷ್ಟೊಂದೇನು ರೇಚಿಗೆ ಅಂತ ಅನಿಸಲ್ಲ. ಇನ್ನು ಇವತ್ತು ಸಂಜೆ ದೇವಸ್ಥಾನದ ಹತ್ರ ಹೋಗಬೇಕು. ಶಾರ್ಟ್ ವೀಡಿಯೋನಲ್ಲೂ ಕೂಡ ನಾನು ಶೇರ್ ಮಾಡಿದ್ದೀನಿ. ಸಿಕ್ಕಾಬಟ್ಟೆ ಮಳೆ. ವಾರದಿಂದ ಮಳೆನೂ ಇರಲಿಲ್ಲ, ನೆನ್ನೆನೂ ಮಳೆನೂ ಇರಲಿಲ್ಲ. ನೋಡಿದ್ರೆ ಇವತ್ತು ಭಯಂಕರ ಮಳೆ. ಸೊ ಮಳೆ ನಿಲ್ಲುತ್ತೋ ಇಲ್ವೋ ಅಂತ ನನಗೆ ಆತಂಕ ಆಗ್ತಿತ್ತು. ಏಕೆಂದರೆ ತುಂಬ ಜನಕ್ಕೆ ಊಟಕ್ಕೆ ಕೇಳಿದ್ದಾರೆ. ಸೊ ಬರೋದಕ್ಕೆ ಎಲ್ರಿಗೂ ತೊಂದರೆ ಆಗುತ್ತೆ, ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ವಿ. ಅಷ್ಟರಲ್ಲಿ ಜೋರು ಮಳೆ ಬಂದು ಕಡಿಮೆ ಆಯಿತು. ಬಟ್ ದೇವಸ್ಥಾನದ ಹತ್ರ ಎಲ್ಲ ಓಡಾಡೋದಕ್ಕೆ ಎಲ್ಲ ಒಂದು ಸ್ವಲ್ಪ ಕಷ್ಟ ಆಯಿತು. ಸೊ ನೋಡಿ ಎಲ್ಲ ಚಿಕನ್ ಚಾಪ್ಸು, ಚಿಕನ್ ಸಾಂಬಾರು, ಆಮೇಲೆ ಮುದ್ದೆ, ಅನ್ನ, ಸಾಂಬಾರು ಇಷ್ಟು ಎಲ್ಲ ಮಾಡಿ ಇಟ್ಬಿಟ್ಟು ಹೋದರು. ಸೊ ನಾವು ಇವಾಗ ಮುದ್ದೆ ಕಟ್ಕೊತಾಯಿದ್ವಿ. ನಮ್ಮ ಕಡೆ ಹೆಂಗೆ ಅಂತಂದರೆ ನಾವು ಸುಪ್ಪಟೆಲೆ ಮೇಲೆ ಕಟ್ಕೊತೀವಿ. ತೋಟದಲ್ಲಿ ಸಿಗುತ್ತಲ್ಲ ಸುಪ್ಪಟೆಲೆ, ಫ್ರೆಶ್ ಆಗಿರೋ ತಂದು ಸಿಗಿದ್ಬಿಟ್ಟು. ಬಟ್ ಹೆಲ್ತ್ಗೂ ಒಳ್ಳೆಯದು. ಸೊ ಸುಮಾರಷ್ಟು ಜನ ಇದನ್ನು ಪ್ಲಾಸ್ಟಿಕ್ಕಲ್ಲಿ ಕಟ್ತಾರೆ. ಬಟ್ ಪ್ಲಾಸ್ಟಿಕ್ ಅಷ್ಟೊಂದು ಹೆಲ್ತ್ಗೆ ಒಳ್ಳೆಯದಲ್ಲ. ಸೊ ಹಂಗಾಗಿ ನಾವು ಸುಪ್ಪಟೆಲೆನ ತೊಗೊಂಡು ಈ ಥರ ಒಂಚೂರು ಆಯಿಲ್ನ ಹಚ್ಕೊಂಡು ಹಿಂಗೆ ಒತ್ತಿ ಹಾಕಿದ್ವಿ ಮುದ್ದೆನ. ನೋಡಿ ತುಂಬ ಚೆನ್ನಾಗಿ ಮಾಡಿದ್ದೆ ಮುದ್ದೆನೂ ಕೂಡ. ಸೊ ಎಲ್ಲ ಒಂದು ಸ್ಟಾರ್ಟಿಂಗೇ ಒಂದಷ್ಟು ಜನ ಬಂದರು, ಊಟ ಮಾಡ್ಕೊಂಡು ಹೋದರು. ಯಾರೂ ಜನ ಇರಲಿಲ್ಲ. ಆಮೇಲೆ ನಾವೇ ಊಟ ಮಾಡೋಣ ಅಂತ ಕೂತ್ಕೊಂಡ್ವಿ. ಸೊ ಎಲ್ಲ ಊಟ ಮಾಡಾದಮೇಲೆ ಜನ ಬರಲಿಕ್ಕೆ ಶುರುವಾದರು. ಸೊ ನೋಡಿ ಸುಜಿತ್ ಏನು ಹೊಟ್ಟೆ ಉರಿ ಅಂತ ಅಂದರೆ ನಮ್ಮ ಮನೆಯವರು ಪಾಪುನ ಎತ್ಕೊಳ್ಳೋಂಗಿಲ್ಲ, ಅವನಿಗೆ ಜಲಸ್ ಬಂದ್ಬಿಡುತ್ತೆ. ನೋಡಿ ಇವರು ನಮ್ಮ ಅಪ್ಪಾಜಿ ಫ್ರೆಂಡು, ತುಮಕೂರಲ್ಲಿರೋದು. ಸೊ ಇವರು ನಮ್ಮ ತಾತ ಅಜ್ಜಿ ಅಂತಂದರೆ ಅಮ್ಮನ ಚಿಕ್ಕಪ್ಪ ಚಿಕ್ಕಮ್ಮ ಸಂಖ್ಯೆನಲ್ಲಿರೋದು.
ಆಲ್ರೆಡಿ ಬ್ಲಾಗ್ಗಳಲ್ಲಿ ಏನು ಏಕಾದಶಿ ಬ್ಲಾಗಲ್ಲಿ ತೋರಿಸಿದ್ದೀನಿ. ಸೊ ಅವರೇನೆ ಇವರು ತಾತ ಅಜ್ಜಿ ಅಲ್ಲಿರೋದು. ಬಂದಿದ್ದರು, ಬೇಗ ಊಟಕ್ಕೆ ಬಂದಿದ್ದರು. ನೋಡಿ ಸಾಂಬಾರು ಇಷ್ಟು ಚೆನ್ನಾಗಾಗಿತ್ತು. ಇನ್ನೊಂದು ಕಡೆ ಮುದ್ದೆಗೆ ಇಟ್ಟಿದ್ವಿ, ಒಂದು ಬ್ಯಾಚ್ ಮುದ್ದೆ ಮಾಡ್ಕೊಂಡ್ವಿ. ನೋಡಿ ಇಲ್ಲಿ ಚಾಪ್ಸು ಜೊತೆಗೆ ರೈಸು, ಚಿಕನ್ ಸಾಂಬಾರು ಕುಕ್ಕರಲ್ಲಿರೋದು, ಮುದ್ದೆ ಇವಾಗ ಮಾಡ್ತಾಯಿದ್ದೀವಿ. ನೋಡಿ ಆಲ್ರೆಡಿ ಮುದ್ದೆನೂ ಸ್ವಲ್ಪ ಮಾಡಿಟ್ಟಿದ್ದೀವಿ. ಸೊ ಇವಾಗ ಒಬ್ಬೊಬ್ಬರೇ ಬರೋಕ್ಕೆ ಶುರುವಾದರು ಅಂತ ಹೇಳ್ಬಿಟ್ಟು ಊಟಕ್ಕೆ ಬಡಿಸ್ತಾ ಇದ್ದೀವಿ. ಖಾಲಿ ಆದರೆ ಮಧ್ಯದಲ್ಲಿ ನಾವೇ ಊಟ ಮಾಡ್ಕೊಳ್ಳೋಣ, ಏಕೆಂದರೆ ಜನ ಜಾಸ್ತಿ ಆದರೆ ಊಟಕ್ಕೆ ಬಡ್ಸೋಕ್ಕೆ ಕಷ್ಟ ಆಗುತ್ತೆ, ಹೊಟ್ಟೆ ಹಸಿಯುತ್ತೆ ಅಂತ. ನೋಡಿ ಈರುಳ್ಳಿ, ಸೌತೆಕಾಯಿ, ನಿಂಬೆಹಣ್ಣು ಎಲ್ಲ ಕಟ್ ಮಾಡಿ ಒಂದು ಕಡೆ ಇಟ್ಟಿದ್ದೀವಿ. ಸೊ ಒಂದೆರಡು ಬ್ಯಾಚ್ ಮುಗೀತು. ಸಮೀಕ್ಷಾ, ಸುಜಿತ್ತು, ನಮ್ಮಪ್ಪ, ರೋಹಿತು, ನಮ್ಮ ಅಣ್ಣ ಎಲ್ಲ ಕೂತ್ಕೊಂಡು ಊಟ ಮಾಡ್ತಾಯಿದ್ದಾರೆ, ನಾವು ಬಡಿಸ್ತಾ ಇದ್ದೀವಿ. ಹಾಗೋ ಹೀಗೂ ಒಂದು 5 ಗಂಟೆ 5:15 ಆಗೇ ಹೋಯ್ತು. ಅಂದರೆ ಊಟಕ್ಕಿಡೋ ಬ್ಯುಸಿನಲ್ಲಿ ನಾನು ಮರ್ತೇ ಬಿಟ್ಟಿದ್ದೀನಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ. ಸೊ ಹಂಗಾಗಿ ನಾನು ಕೂಡ ಊಟ ಮಾಡಿ ನಮ್ಮ ಚಿಕ್ಕಪ್ಪ ಮನೆಗೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡು ನಮ್ಮ ತಂಗಿಯವರೆಲ್ಲ ಆಲೇ ಬಂದು ಊಟ ಮಾಡ್ಕೊಂಡು ಹೋಗಿದ್ರು. ಇಲ್ಲಿ ನೋಡಿ ಸುಜಿತ್ ನೋಡಿ ಎಷ್ಟು ಚೆನ್ನಾಗಿ ಊಟ ಮಾಡ್ತಾಯಿದ್ದಾನೆ. ಈಗ ಫೈನಲಿ ನಾನು ಊಟ ಮಾಡಿದೆ. ಇದು ನಮ್ಮ ಅಣ್ಣ, ಅಂದರೆ ನಮ್ಮ ದೊಡ್ಡಪ್ಪನ ಮಗ ಮತ್ತು ನಮ್ಮ ಅತ್ತಿಗೆ. ಸೊ ಬಂದು ಊಟ ಮಾಡ್ತಾಯಿದ್ರು. ಅವ್ರ ಜೊತೆಗೆ ಕೂತ್ಕೊಂಡು ಊಟ ಮಾಡಿ ಮುಗಿಸಿ ದೇವಸ್ಥಾನಕ್ಕೆ ಓಡೋಣ ಅಂತ ಹೋದೆ, ರೆಡಿ ಆಗೋಣ ಅಂತ. ಸೊ ಮಳೆ ಬರೋಂಗಾಗಿತ್ತು, ಮತ್ತೆ ಅರ್ಜೆಂಟಲ್ಲಿ ಸರಿಗೆ ವೇರ್ ಮಾಡೋಕ್ಕಾಗಲಿಲ್ಲ. ಸೊ ಇವರು ನಮ್ಮ ಅಪ್ಪನ ತಂಗಿ, ದೊಡ್ಡವರು ನಮ್ಮ ಅತ್ತೆ. ಇನ್ನೊಬ್ಬರು ಅತ್ತೆ ಇದ್ದಾರೆ, ಪೆದ್ನಳ್ಳಿಗೆ ಕೊಟ್ಟಿರೋರು. ಸೊ ನಾನು ಅದನ್ನು ತೋರ್ಸೋದು ಮರ್ತುಬಿಟ್ಟೆ. ಕೆಲವೊಂದು ವೀಡಿಯೋನಲ್ಲಿ ತೋರಿಸಿದ್ದೀನಿ ಹಿಂದಿನ ಬ್ಲಾಗ್ಗಳಲ್ಲಿ. ಸೊ ನಮ್ಮ ಅತ್ತೆದಿರಿಗೆ ನಾನು ಅಂತಂದ್ರೆ ತುಂಬ ಇಷ್ಟಪಡ್ತಾರೆ, ಚೆನ್ನಾಗಿ ನೋಡ್ಕೋತಾರೆ. ಸೊ ಅವರು ಕೂಡ ಎಲ್ಲ ಊಟ ಮಾಡಿಕೊಂಡು ಹೊರಟ್ರು. ಇವರೆಲ್ಲ ನಮ್ಮ ತಂದೆ ಫ್ರೆಂಡು, ಅಂದರೆ ನಾವು ಕಡಬದಲ್ಲಿ ಈ ಸರ್ ಮನೆಯಲ್ಲೇ ನಾವು ಬಾಡಿಗೆ ಇದ್ದಿದ್ದು. ಸೊ ಅರ್ಜೆಂಟಲ್ಲಿ ಹಾಗೋ ಹಿಂಗೋ ಹೆಂಗೋ ಒಂದು ಸ್ಯಾರಿ ವೇರ್ ಮಾಡಿಕೊಂಡು, ಇದು ಹೊಸ ಸ್ಯಾರಿನೇ, ಇನ್ನೊಂದು ಸ್ಯಾರಿ ಊಟಕ್ಕೆ ಹೋಗಲಿಲ್ಲ, ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಫೈನಲಿ ಎಲ್ಲರೂ ಏನು ಹೋಗ್ತಾಯಿಲ್ಲ. ನಾನು, ಸಮೀಕ್ಷಾ, ಸುಜಿತ್ತು, ನೋಡಿ ಸುಜಿತ್ತು ಸಮೀಕ್ಷಾ ಇಬ್ಬರು ಒಂದೇ ಥರ ಡ್ರೆಸ್ ಹಾಕಿದ್ದಾರೆ. ಅಕ್ಕ ತಮ್ಮನ ಥರ ಕಾಣ್ತಿದ್ದಾರೆ. ಕರ್ಕೊಂಡು ಹೋದೆ. ರೋಹಿತು, ನಾನು, ಇಬ್ಬರು ಮಕ್ಕಳು, ಸುಜಿತ್ತು, ಆಮೇಲೆ ಸಮೀಕ್ಷಾ, ನಮ್ಮ ಅಣ್ಣ, ಇಷ್ಟು ಜನ ಹೋದ್ವಿ. ನೀವು ಇಲ್ಲೇ ನಿಂತ್ಕೊಳ್ಳಿ, ಕೆಸರು ತುಂಬ ಇದೆ, ನಾವು ಪೂಜೆ ಮಾಡಿಸ್ಕೊಂಬರ್ತೀವಿ ಅಂತ ಹೋದರು. ಸೊ ಪೂಜೆ ಮಾಡಿಸ್ಕೊಂಬರೋ ಅಷ್ಟರಲ್ಲಿ ಒಂದು ಸಣ್ಣ ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ ಜಾತ್ರೆದು. ಇಲ್ಲೂ ಕೂಡ ಕೆಲವೊಂದಷ್ಟು ಸುಜಿತ್ತು ಟಾಯ್ಸು ತೊಗೊಂಡ, ಸಮೀಕ್ಷಂಗೆ ಏನು ಬೇಕೋ ಅದು ತೊಗೊಂಡ್ಲು. ಪಾಪಂಗೆ ಈ ಥರದ್ದೆಲ್ಲ ಸುತ್ತೋದಿದೇನಿದೆ, ಇದನ್ನು ಏನಂತಾರೋ ನನಗೆ ಗೊತ್ತಿಲ್ಲ. ಸೊ ಇದನ್ನು ಕೂಡ ಪಾಪು ಆಟ ಆಡ್ಸೋಕ್ಕೆ ಅಂತ ತೊಗೊಂಡ್ವಿ. ಎಲ್ಲ ಸುತ್ತಾಡ್ಕೊಂಬಂದ್ವಿ. ಇದು ಟಾಯ್ಸ್ ಏನು ಅಷ್ಟೊಂದು ಇರಲಿಲ್ಲ. ಸೊ ಇರೋದ್ರಲ್ಲಿ ಬೆಸ್ಟು ಈ ಅಮ್ಮನ ಹತ್ರ ಒಂಥರ ಕ್ವಾಲಿಟಿ ಎಲ್ಲ ಚೆನ್ನಾಗಿತ್ತು. ಸುಜಿತ್ತು ಕೂಡ ಸುಮಾರು ಐಟಮ್ಸ್ನ ತೊಗೊಂಡ. ಸಮೀಕ್ಷೆನೂ ಕೂಡ ಒಂದು 2-3 ಐಟಮ್ ತೊಗೊಂಡ್ಳು ಅಷ್ಟೇ. ಸೊ ವಾಯ್ಸು ಸ್ವಲ್ಪ ಜಖಮಾಗಿದೆ, ಅಡ್ಜಸ್ಟ್ ಮಾಡ್ಕೋತೀರಾ ಅಂತ ಅನ್ಕೋತೀನಿ. ಸ್ವಲ್ಪ ಹೆಲ್ತ್ ಕೂಡ ಸರಿ ಇಲ್ಲ. ಸೊ ಮುಂದಿನ ದಿನಗಳಲ್ಲಿ ಬ್ಲಾಗಿಗೆ ಕಂಟಿನ್ಯೂ ಆಗುತ್ತೆ. ಸೊ ಫೈನಲಿ ಜಾತ್ರೆ ಎಲ್ಲ ಮುಗಿಸ್ಕೊಂಡು ನೋಡ್ತಾ ಇದ್ದೀರಲ್ಲ, ಮಳೆ, ಕೆಸರು, ಅದರಲ್ಲೂ ಪೂಜೆ ಮಾಡಿಸ್ಲೇಬೇಕು, ಜನ ಎಲ್ಲ ಬಂದಿದ್ದರು. ಫೈನಲಿ ನಾವು ಜಾತ್ರೆ ಎಲ್ಲ ಮುಗಿಸ್ಕೊಂಡು, ಅಮ್ಮನ ಮನೆ ಜಾತ್ರೆ ಅಂತೂ ಸಿಹಿ ದಿವಸನೂ ಚೆನ್ನಾಗಿತ್ತು, ನಾನ್ ವೆಜ್ ಡೇನೂ ಕೂಡ ಚೆನ್ನಾಗಿತ್ತು. ಸೂಪರ್ ಡೂಪರಾಗಿ ಹಬ್ಬ ಎಲ್ಲ ಮುಗೀತು ಅಂತಲೇ ಹೇಳ್ಬೋದು. ಸೊ ಎಲ್ಲ ಕುಟುಂಬದವ್ರ ಜೊತೆ ಒಂದು ಕಳೆದಂಥ ದಿನ ಏನಿದೆ, ಕ್ಷಣಗಳೇನಿದೆ, ಎಲ್ಲವೂ ಕೂಡ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಅದರಲ್ಲೂ ಈ ಸಲ ವಿಶೇಷ ಏನು ಅಂತ ಅಂದರೆ ನಮ್ಮ ಚಿಕ್ಕ ಪುಟಾಣಿ ಪಾಪು ಬಂದಿರೋದು ಇನ್ನೊಂದು ವಿಶೇಷ ಅಂತಲೇ ಹೇಳ್ಬೋದು. ಸೊ ಅದು ಕೂಡ ಎಲ್ಲ ಒಂಥರ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸೊ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಗೊತ್ತಲ್ಲ, ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಸೊ ಮುಂದಿನ ಒಂದು ಒಳ್ಳೆ ಬ್ಲಾಗೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಬ್ಲಾಗ್ಗಳು ಇಷ್ಟ ಆಗ್ತಾಯಿದ್ರೆ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಸೊ ಹಿಂದಿನ ಬ್ಲಾಗ್ಸ್ ಎಲ್ಲನೂ ಕೂಡ ಹಾಕಿದ್ದೀನಿ, ಅಮ್ಮನ ಮನೆ ವೀಡಿಯೋಸು. ಸೊ ಎಲ್ಲರೂ ಕೂಡ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ನಮ್ಮ ಮನೆಯವರು ನೋಡಿ ಇಲ್ಲಿ ಮತ್ತೆ ಹೋಗಿ ಬಂದು ನಮ್ಮ ಪುಟಾಣಿ ಪಾಪು ನಮ್ಮ ಮನೆಯವ್ರ ಜೊತೆನೇ ಆಟ ಆಡೋಕ್ಕೆ ಕುಂತ್ಬಿಟ್ಟಿದೆ. ಸೊ ನಮ್ಮ ಮನೆಯವ್ರಿಗೆ ಸಣ್ಣ ಮಕ್ಕಳಂದರೆ, ಅದರಲ್ಲೂ ಹೆಣ್ಮಕ್ಳಂದರೆ ತುಂಬ ಇಷ್ಟ. ಸೊ ಪಾಪುನಂತೂ ಆಡಿಸಿದ್ದೆ ನಮ್ಮ ಮನೆಯವರು. ನಾನು ಚಿಕ್ಕಪ್ಪವ್ರ ಮನೆಗೆ ಹೋಗಿ ಅಲ್ಲೂ ಊಟ ಮಾಡಿಕೊಂಡು ಮಾತಾಡಿಸ್ಕೊಂಡು ನಮ್ಮ ತಂಗಿನೆಲ್ಲರನ್ನೂ ಸೊ ರಿಟರ್ನ್ ಮನೆಗೆ ಬಂದು ಈ ಸಣ್ಣದೊಂದು ವೀಡಿಯೋಸ್ನ ತೊಗೊಂಡಿರೋದು. ಸೊ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮುಂದಿನ ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.